ನಮಸ್ಕಾರ ಎಲ್ಲರಿಗೂ. ನಾವು ಇಂದು ಕಲಿಯುತ್ತಿರುವುದು ವಿಷಕಂಠನಾದ ಮಹಾದೇವನ ಕತೆ, ಲೋಕರಕ್ಷಕ ಶಿವನ ಕತೆ. ಹಿಂದೆ ಒಂದಾನೊಂದು ಕಾಲದಲ್ಲಿ ದೇವತೆಗಳು ಮತ್ತು ಅಸುರರು ಸೇರಿ ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಮಂಥನ ಮಾಡಲು ನಿರ್ಧರಿಸಿದರು. ಅಮೃತವನ್ನು ಕುಡಿದವರಿಗೆ ಸಾವಿಲ್ಲದ ವರ ಸಿಗುತ್ತಿತ್ತು. ಮಂದಾರ ಪರ್ವತವನ್ನು ಕಡಗೋಲನ್ನಾಗಿ ಮತ್ತು ವಾಸುಕಿ ಎಂಬ ಸರ್ಪವನ್ನು ಹಗ್ಗವನ್ನಾಗಿ ಬಳಸಿದರು. ಅವರು ವಿಶಾಲವಾದ ಸಾಗರವನ್ನು ಕಡಿಯುತ್ತಿದ್ದಂತೆ ಅನೇಕ ಅದ್ಭುತ ವಸ್ತುಗಳು ಹೊರಬಂದವು. ದೈವಿಕ ಹಸು, ಕಾಮಧೇನು, ಕಲ್ಪವೃಕ್ಷ ಮತ್ತು ಲಕ್ಷ್ಮೀದೇವಿಯು ಸಹ ಪ್ರಕಟವಾದಳು. ಆದರೆ ಅಮೃತವು ಬರುವ ಮೊದಲೇ ಹಾಲಾಹಲ ಎಂಬ ಭೀಕರವಾದ ವಿಷದ ಮೋಡವು ಸಮುದ್ರದ ಆಳದಿಂದ ಹೊರಹೊಮ್ಮಲು ಪ್ರಾರಂಭಿಸಿತು. ಆ ವಿಷದ ತೀವ್ರತೆಗೆ ಇಡೀ ಬ್ರಹ್ಮಾಂಡವೇ ಉಸಿರುಗಟ್ಟತೊಡಗಿತು. ದೇವತೆಗಳು ಮತ್ತು ಅಸುರರು ಭಯಭೀತರಾಗಿ ರಕ್ಷಣೆಗಾಗಿ ಶಿವನ ಮೊರೆ ಹೋದರು. ಸಕಲ ಜೀವರಾಶಿಗಳನ್ನು ಕಾಪಾಡಲು ಮುಂದಾದ ಶಿವನು ಆ ಭೀಕರ ವಿಷವನ್ನು ತನ್ನ ಕೈಗೆತ್ತಿಕೊಂಡು ಕುಡಿದನು. ಆದರೆ ಆ ವಿಷವು ಶಿವನ ಹೊಟ್ಟೆಯನ್ನು ಸೇರಿದರೆ ಅವನಿಗೆ ತೊಂದರೆಯಾಗಬಹುದು ಎಂದು ಹೆದರಿದ ಪತ್ನಿ ಪಾರ್ವತಿ ದೇವಿಯು ತಕ್ಷಣವೇ ಶಿವನ ಗಂಟಲನ್ನು ಗಟ್ಟಿಯಾಗಿ ಹಿಡಿದಳು. ಇದರಿಂದ ವಿಷವು ಗಂಟಲಲ್ಲೇ ಉಳಿದು ಹೊರಬರದಂತಾಯಿತು. ಆ ವಿಷದ ತೀವ್ರತೆಯಿಂದಾಗಿ ಶಿವನ ಕಂಠವು ನೀಲಿ ಬಣ್ಣಕ್ಕೆ ತಿರುಗಿತು. ಅಂದಿನಿಂದ ಶಿವನಿಗೆ ನೀಲಕಂಠ, ವಿಷಕಂಠ ಎಂಬ ಹೆಸರು ಬಂದಿತು. ಈ ಕಥೆಯ ನೀತಿ ಏನೆಂದರೆ, ಲೋಕದ ಕಲ್ಯಾಣಕ್ಕಾಗಿ ಕಷ್ಟಗಳನ್ನು ಸಹಿಸಿಕೊಳ್ಳುವವನೇ ನಿಜವಾದ ದೇವರು. ಇದು ನಿಸ್ವಾರ್ಥ ಸೇವೆ ಮತ್ತು ತ್ಯಾಗದ ಸಂಕೇತವಾಗಿದೆ. ಲೋಕಕ್ಕೆ ಬಂದೊದಗಿದ ಗಂಡಾಂತರವನ್ನು ತಪ್ಪಿಸಲು ಶಿವನು ತಾನೇ ವಿಷವನ್ನು ಕುಡಿದದ್ದು ಅವನ ನಿಸ್ವಾರ್ಥ ತ್ಯಾಗ ಮತ್ತು ಜವಾಬ್ದಾರಿಯನ್ನು ಎತ್ತಿ ತೋರಿಸುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಾಯಕನಾದವನು ತಾನು ಕಷ್ಟಗಳನ್ನು ಸಹಿಸಿಕೊಂಡಾದರೂ ತನ್ನನ್ನು ನಂಬಿದವರನ್ನು ರಕ್ಷಿಸಬೇಕು ಎಂಬುದೇ ಈ ಕಥೆಯ ಸಾರಾಂಶ. ಇನ್ನೂ ಹೆಚ್ಚು ಕಥೆಗಳಿಗಾಗಿ ಕಥೆ ಪುರಾಣ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿರಿ.